ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮಕ್ಕಳೇ? ಓಕೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಒಂದು ಲೆಸನ್ ಯಾವುದು? ವೀರ ಅಭಿಮನ್ಯು. ಲೆಸನ್ ನಂಬರ್ 3 ವೀರ ಅಭಿಮನ್ಯು ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮಕ್ಕಳೇ, ನಿಮಗೆ ಮಹಾಕಾವ್ಯಗಳು ಯಾವ್ಯಾವುದು ಅಂತ ಕ್ವಶನ್ ಕೇಳಿದೆ. ಲಾಸ್ಟ್ ಪಾಠದಲ್ಲೂ ಸಹ ಇತ್ತು. ಅಂದ್ರೆ ಪುರಾಣ ಕಥೆಗಳು ಅಂತಾನೆ ಹೇಳ್ಬೋದು. ಯಾವ್ಯಾವುದು ನೆನಪಿದ್ಯಾ? ಓಕೆ, ಹೌದು, ರಾಮಾಯಣ ಮತ್ತು ಮಹಾಭಾರತ ಎಂಬ ಮಹಾನ್ ಕಾವ್ಯಗಳು. ಅಂದ್ರೆ ಇಂದಿನ ಪುರಾಣ ಕಥೆಗಳಲ್ಲಿ ಈ ಎರಡು ಕಥೆ ತುಂಬಾ ಶ್ರೇಷ್ಠವಾದದ್ದು ಅಲ್ವಾ ಮಕ್ಕಳೇ? ಈಗ ಇವತ್ತಿನ ತರಗತಿಯಲ್ಲಿ ವೀರ ಅಭಿಮನ್ಯು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಪಾಂಡವರು ಮತ್ತು ಕೌರವರು ಅಂತ ಇಬ್ರು ಬರ್ತಾರೆ. ಪಾಂಡವರು ಮತ್ತು ಕೌರವರು, ಇದ್ರ ಬಗ್ಗೆ ತಿಳಿಸ್ತೀನಿ ಮಕ್ಕಳೇ. ಅದಕ್ಕಿಂತ ಮುಂಚೆ ಪದಗಳ ಅರ್ಥ ತಿಳ್ಕೊಳ್ಳೋಣ. ನೋಡಿ, ಪದಗಳ ಅರ್ಥ ತುಂಬಾ ಇದೆ ಮಕ್ಕಳೇ. ಅದನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಬೇಕು. ತುಂಬಾ ಸ್ವಲ್ಪ ಡಿಫಿಕಲ್ಟ್ ಅನ್ನೋದನ್ನ ನಾನು ಬಿಡಿಸಿ ಹೇಳ್ತೀನಿ. ಭೇದಿಸು ಅಂದ್ರೆ ಒಡೆ ಅಥವಾ ಮುರಿ, ಅಂದ್ರೆ ಇದ್ ಮಾಡೋದು, ಸಪರೇಟ್ ಮಾಡೋದು ಅಂತ ಹೇಳಿ. ಶಂಕೆ ಅಂದ್ರೆ ಸಂದೇಹ, ಡೌಟ್ ಬಿಡೋದು. ದಿಗ್ಭ್ರಾಂತ ಅಂದ್ರೆ ಗಾಬರಿಕೊಳ್ಳೋದು, ತುಂಬಾ ಗಾಬರಿಯಿಂದ ನೋಡ್ತೀವಲ್ಲ. ಇನ್ನು ಘನಘೋರ ಅಂದ್ರೆ ಉಗ್ರವಾಗಿ, ಅರ್ಥ ಆಯ್ತಾ? ಇನ್ನು ಸೂರ್ಯ ಅಂದ್ರೆ ನೇಸರ, ರವಿ ಅಂತ ಸಹ ಕರಿತೀವಿ. ಸೂರ್ಯ ನಿಮಗೆ ಗೊತ್ತಿದೆ, ನೇಸರ ಅನ್ನೋದಕ್ಕೋಸ್ಕರ ನಾನು ಬರ್ತೀನಿ, ನೇಸರ, ರವಿ ಅಂತ ಹೇಳಿ ಕರಿತೀವಿ. ಇನ್ನು ಖಿನ್ನ ಅಂದ್ರೆ ನೊಂದಂತಹ, ನೊಂದಿರೋದು, ತುಂಬಾ ದುಃಖಿತನಾಗಿರುವಂಥದ್ದು. ಅರ್ಥ ಆಯ್ತಾ ಮಕ್ಕಳೇ? ಈಗ ಹೇಳ್ತೀನಿ, ಇಲ್ಲಿ ಪಾಂಡವರು ಮತ್ತೆ ಕೌರವರ ಮಧ್ಯೆ ನಡುವೆ ಯುದ್ಧ ನಡೆಯುತ್ತೆ. ಓಕೆನಾ? ಇದೊಂದು ಸ್ಟೋರಿ ತುಂಬಾ ತುಂಬಾ ಸೊಗಸಾಗಿರುವಂತಹ ಸ್ಟೋರಿ. ಇದು ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು. ಓಕೆನಾ? ಮಹಾಭಾರತ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಇಲ್ಲಿ ಕೌರವರು ಮತ್ತೆ ಪಾಂಡವರ ನಡುವೆ ಯುದ್ಧ ಅನ್ನೋದು ನಡೆಯುತ್ತೆ. ಇದರಲ್ಲಿ ವೀರ ಅಭಿಮನ್ಯು, ಒಬ್ಬ ವೀರ, ಅವನು ಅಭಿಮನ್ಯು. ಏನು ಸ್ಟೋರಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಈಗ ಪೇಜ್ ನಂಬರ್ 68 ಮಕ್ಕಳೇ, ಪೇಜ್ ನಂಬರ್ 68. ಪುರಾಣ ಕಾಲದಿಂದ ನಾವು ಒಬ್ಬೊಬ್ಬ ಏನು ವೀರ ಕನ್ನಡಿಗರ ಬಗ್ಗೆ ಅಥವಾ ನಮ್ಮ ಸ್ವತಂತ್ರ ಹೋರಾಟ ಮಾಡಿರೋರ ಬಗ್ಗೆ ನಾವೆಲ್ಲ ಓದ್ಕೊಂಡೇ ಬಂದಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಏನು ವೀರ ಅಭಿಮನ್ಯು ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ರೆಡಿ ಇದ್ದೀರಲ್ಲ? ಪೇಜ್ ನಂಬರ್ 68 ವೀರ ಅಭಿಮನ್ಯು. ನಾನು ಓದ್ತಾ ಹೋಗ್ತೀನಿ, ಕೇಳಿಸ್ಕೋಬೇಕು ಮಕ್ಕಳೇ. ಓಕೆನಾ? ಕಾಣಿಸ್ತಿದೆಲ್ಲ? ಕೌರವರಿಗೆ ನೋಡಿ, ವೀರ ಅಭಿಮನ್ಯು. ಪಾಠ 3 ವೀರ ಅಭಿಮನ್ಯು. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ಇಲ್ಲಿ ನೋಡಿ, ಭೀಮಸೇನ ಕುತ್ಕೊಂಡಿದ್ದಾರೆ, ಧರ್ಮರಾಯ ಕುತ್ಕೊಂಡಿದ್ದಾರೆ. ಇಲ್ಲಿಗೆ ಅಭಿಮನ್ಯು ಅನ್ನೋ ವ್ಯಕ್ತಿ ಬರ್ತಾನೆ. ಆಮೇಲೆ ಸ್ಟೋರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳೇ. ಓಕೆನಾ? ಅಭಿಮನ್ಯು: ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ನೆಕ್ಸ್ಟ್ ಪೇಜ್. ಧರ್ಮರಾಯ: ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಅಭಿಮನ್ಯು: ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ? ಧರ್ಮರಾಯ: ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಅಭಿಮನ್ಯು: ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಧರ್ಮರಾಯ ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ, ಬೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ಅಭಿಮನ್ಯು: ಆದರೆ ಹಾಗಂದರೆ ಏನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಧರ್ಮರಾಯ ಹೇಳ್ತಾರೆ, ಹೌದು ಮಗು, ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಆದರೆ ಈ ಘನ ಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ. ಅಭಿಮನ್ಯು:
ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಅರಸಿ ಕಳಿಸಿ ದೊಡ್ಡಪ್ಪ. ಭೀಮಸೇನ: ಭಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಧರ್ಮರಾಯ: ಇದೇನು ಭೀಮಸೇನ ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನೂ ಮಗು, ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು. ಓಕೆ ಮಕ್ಕಳೇ, ಇವಾಗ ಕೇಳಿಸ್ಕೊಳ್ಳಿ. ನಾನು ಇದನ್ನ ಓದ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳೇ. ಓದುತ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿಗೆ ಸಾಕು, ನಾನು ಓದಿರೋಷ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಉಳಿದಂತಹ ಸ್ಟೋರಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಮಕ್ಕಳೇ. ಇವಾಗ ಫಸ್ಟ್ ಪೇಜ್ ನಂಬರ್ 68. ಓಕೆನಾ? ಇಲ್ಲಿ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. ಎಲ್ಲಿ? ಕುರುಕ್ಷೇತ್ರದಲ್ಲಿ. ಕುರುಕ್ಷೇತ್ರ ಎಂಬಲ್ಲಿ ಒಂದು ಘನಘೋರ ಅಂದ್ರೆ ಉಗ್ರವಾದ ಫೈಟ್, ಯುದ್ಧ ನಡೆಯುತ್ತಿತ್ತು. 12 ದಿನ. ಎಷ್ಟು ದಿನ? 12 ದಿವಸಗಳ ಕಾಲ ಅವರು ಹೋರಾಟನ ಮಾಡ್ತಾ ಇದ್ರು, ಯುದ್ಧಗಳನ್ನ ಮಾಡ್ತಾ ಇದ್ರು. 12ನೇ ದಿನ, ಎಕ್ಸಾಕ್ಟ್ಲಿ 12ನೇ ದಿನ ಏನಾಯ್ತು? ಇಲ್ಲಿ ಕೌರವರು ಪಾಂಡವರು ಯುದ್ಧ ಮಾಡ್ತಾ ಇದ್ದಾರೆ. ಹೇಳ್ತೀನಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಮೊದಲಿಗೆ ತಿಳ್ಕೋಬೇಕಾಗಿರೋದು, ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರ ಎಂಬ ಪ್ಲೇಸ್ ಅಲ್ಲಿ ಘನಘೋರವಾದ ಸಂಗ್ರಾಮ ಅಂದ್ರೆ ಯುದ್ಧ ನಡೆಯುತ್ತಿದ್ದು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಈ ದ್ರೋಣಾಚಾರ್ಯರು ಯಾರ ಚಕ್ರವ್ಯೂಹವನ್ನು ರಚಿಸಿದ್ದರು ಅಂದ್ರೆ ಈ ದ್ರೋಣಾಚಾರ್ಯರು ಎಂಬ ಗುರುಗಳು. ಇವರು ಚಕ್ರವ್ಯೂಹವನ್ನ ರಚಿಸ್ತಾರೆ. ಚಕ್ರವ್ಯೂಹ ಅಂದ್ರೆ ಅವರು ಯುದ್ಧ ಭೂಮಿಯಲ್ಲಿ ಹೇಗೆ ಇರಬೇಕು ಅನ್ನೋದು ಮ್ಯಾಪ್ ಆಗ್ತಾರಲ್ವ, ಹಾಗೆ ಇದನ್ನ ರಚಿಸಿದವರು ದ್ರೋಣಾಚಾರ್ಯರು. ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಯಾರ್ಯಾರಿಗೆ? ಶ್ರೀಕೃಷ್ಣ ಮತ್ತು ಬಲರಾಮ, ಅರ್ಜುನನನ್ನು ಬಿಟ್ಟರೆ 3 ಜನ ವ್ಯಕ್ತಿಗಳಿಗೆ. ಯಾರ್ಯಾರು ಮತ್ತೆ ಹೇಳ್ತೀನಿ? ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರು ಯಾರಿಗೂ ಗೊತ್ತಿರಲಿಲ್ಲ. ನೋಡಿ, ಇವರೆಲ್ಲ ಪಾಂಡವರ ಕಡೆ ಬರುವಂತ ವ್ಯಕ್ತಿಗಳು. ನೋಡಿ, ಬಲರಾಮ, ಅರ್ಜುನ, ಶ್ರೀಕೃಷ್ಣ 3 ಜನಕ್ಕೆ ಆ ಮ್ಯಾಪ್ ಒಳಗಡೆ ಅಂದ್ರೆ ಚಕ್ರವ್ಯೂಹ ಏನಿದೆ ಅದರೊಳಗಡೆ ಯುದ್ಧ ಮಾಡೋದಕ್ಕೆ ಮತ್ತೆ ಅದನ್ನ ಭೇದಿಸಿ ಹೊರಗಡೆ ಬರೋದಕ್ಕೆ ಗೊತ್ತಿದೆ. ಇನ್ನು ಉಳಿದ ಪಾಂಡವರು ಯಾರಿಗೂ ಅವರಿಗೆ ಗೊತ್ತಿರಲಿಲ್ಲ. ಯಾರಿಗೆ ಅಂದ್ರೆ ಧರ್ಮರಾಯ, ಭೀಮಸೇನ, ಅಭಿಮನ್ಯು, ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಪಾಂಡವರು ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ದೃಶ್ಯ ಬಂದ್ರಲ್ಲಿ ಅವರಿಬ್ರು ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ, ಏನ್ ಮಾಡೋದು ಅಂತ ಹೇಳಿ. ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ವಾ? ನೋಡಿ, ಭೀಮಸೇನ ಮತ್ತೆ ಧರ್ಮರಾಯ ಇಬ್ರು ಕೂತ್ಕೊಂಡಿದ್ದಾರೆ. ಇಲ್ಲಿ ಅಭಿಮನ್ಯು ಬರ್ತಾರೆ. ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ಅವರಿಬ್ರು ಡಿಸ್ಕಸ್ ಮಾಡ್ತಾ ಕೂತಿದ್ದಾರೆ. ಆಗ ಅಭಿಮನ್ಯು ಬರ್ತಾನೆ. ಅಭಿಮನ್ಯು: ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ನೋಡಿ, ಭೀಮಸೇನ ಮತ್ತೆ ಧರ್ಮರಾಯ ಅಭಿಮನ್ಯುಗೆ ಅಂಕಲ್ ಆಗ್ಬೇಕು ಅಂದ್ರೆ ದೊಡ್ಡಪ್ಪ. ಅವಾಗ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ದೊಡ್ಡಪ್ಪ ಅಂತ ಕೇಳ್ತಾರೆ. ಆಗ ಧರ್ಮರಾಯ ಹೇಳ್ತಾರೆ: ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದು ಯುದ್ಧ ಮುಂದುವರ್ಸ್ಕೊಂಡು ಹೋಯ್ತು ಮಕ್ಕಳೇ. 12ನೇ ದಿನ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ? ಅವರನ್ನು ಭೇದಿಸುವಂತ ಚಕ್ರವ್ಯೂಹವನ್ನ ರಚಿಸಿರ್ತಾರೆ. ಅದರೊಳಗಡೆ ಹೋಗಿ ಯಾರ್ಯಾರು ಪಾಂಡವರು ಮತ್ತೆ ಕೌರವರು ಯುದ್ಧ ಮಾಡ್ತಾರೆ. ಅದನ್ನ ಹೇಳಿರ್ತಾರೆ. ಯಾರಿಗೆ? ಪಾಂಡವರಿಗೆ. ದ್ರೋಣಾಚಾರ್ಯ ಚಕ್ರವ್ಯೂಹವನ್ನ ರಚಿಸಿದ್ದಾರೆ, ಅದರೊಳಗೆ ಹೋಗಿ ಯುದ್ಧ ಮಾಡಬೇಕು ಅಂತ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಮತ್ತೆ ಶ್ರೀಕೃಷ್ಣ ಮತ್ತು ಬಲರಾಮರಿಗೆ ಮಾತ್ರ ಗೊತ್ತು. ಭೀಮಸೇನ ಧರ್ಮರಾಯ ಹೇಳ್ತಿದ್ದಾರೆ ಅಭಿಮನ್ಯುಗೆ. ಅಭಿಮನ್ಯು ಯಾರ ಮಗ? ಅರ್ಜುನನ ಮಗ. ಆಯ್ತಾ? ಅರ್ಜುನನ ಮಗನ ಹೆಸರೇನು ಮಕ್ಕಳೇ? ಅರ್ಜುನನ ಮಗನ ಹೆಸರು ಅಭಿಮನ್ಯು. ಅರ್ಥ ಆಯ್ತಾ? ಅರ್ಜುನನ ಮಗನ ಹೆಸರು ಅಭಿಮನ್ಯು. ಅಭಿಮನ್ಯು ಹೇಳ್ತಾರೆ, ಬಲರಾಮ ಮತ್ತು ಶ್ರೀಕೃಷ್ಣ, ಅರ್ಜುನ, ನಿನ್ನ ತಂದೆಯಾದ ಅರ್ಜುನ 3 ಜನಕ್ಕೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಅದನ್ನ ಭೇದಿಸುವ ಕಲೆ ಗೊತ್ತಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಆಗ ಅಭಿಮನ್ಯು ಹೇಳ್ತಾನೆ, ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ ಯಾಕೆ ಚಿಕ್ಕಪ್ಪ? ಇಷ್ಟೊಂದು ಅಂದ್ರೆ ಭೀಮಸೇನ ಹೇಳ್ತಾನೆ,
ಇಷ್ಟೊಂದು ಚಿಕ್ಕ ವಿಷಯಕ್ಕೆ ನೀವು ಯಾಕೆ ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ ಅಂತ. ಆಗ ಧರ್ಮರಾಯ ಹೇಳ್ತಾರೆ, ಏನು ಇದು ಚಿಕ್ಕ ವಿಷಯವೇ ಕಂದ? ಅವ್ರು ಹೇಳ್ತಾರೆ, ಇದು ಚಿಕ್ಕ ವಿಷಯನ ಕಂದ. ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಅವ್ರು ಹೇಳ್ತಾರೆ, ನೋಡಿ ಮಕ್ಕಳೇ, ಇಲ್ಲಿ ಪಾಂಡವರಿಗೂ ಕೌರವರಿಗೂ ಇಬ್ಬರಿಗೂ ಟೀಚ್ ಮಾಡಿದಂತಹ ಗುರುಗಳು, ಟೀಚರ್ ಯಾರು ಅಂದ್ರೆ ದ್ರೋಣಾಚಾರ್ಯರು. ಓಕೆನಾ? ಆ ದ್ರೋಣಾಚಾರ್ಯರು ಬಿಲ್ವಿದ್ಯೆನ ಹೇಳ್ಕೊಟ್ಟಿರ್ತಾರೆ. ಈ ಅರ್ಜುನ, ಬಲರಾಮ ಮತ್ತು ಶ್ರೀಕೃಷ್ಣನಿಗೆ 3 ಜನಕ್ಕೆ ಮಾತ್ರ ಗೊತ್ತು ಆ ವಿದ್ಯೆ ಏನು, ಆ ಚಕ್ರವ್ಯೂಹವನ್ನ ಭೇದಿಸುವಂತ ಕಲೆ. ಇಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೂ ಒಬ್ಬರೇ ಟೀಚರ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಪಾಂಡವರ ಮಧ್ಯೆ ಇವಾಗ ಇಲ್ಲಿ ಸ್ಟೋರಿ ನಡೀತಾ ಇದೆ, ಏನೇನ್ ಆಗ್ತಾ ಇದೆ ಅಂತ. ಕೌರವರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಈ ಪಾಂಡವರಲ್ಲಿ ಬಲರಾಮ, ಅರ್ಜುನ, ಶ್ರೀಕೃಷ್ಣನಿಗೆ ಮಾತ್ರ ಚಕ್ರವ್ಯೂಹ ಭೇದಿಸೋದು ಗೊತ್ತು. ಅದರಲ್ಲಿ ಪ್ರಮುಖವಾಗಿ ಈ ಪಾಂಡವರಿಗೂ ಕೌರವರಿಗೂ ಒಬ್ಬರೇ ಟೀಚರ್ ಅಂದ್ರೆ ದ್ರೋಣಾಚಾರ್ಯರು. ಇವರು ಬಿಲ್ವಿದ್ಯೆನ 2 ಗ್ರೂಪಿಗೆ ಹೇಳ್ಕೊಟ್ಟವಂತು. ಓಕೆನಾ? ಇವರು 12ನೇ ದಿನ ಇವರಿಬ್ಬರಿಗೂ ಫೈಟ್ ಆಗ್ತಾ ಇದೆಯಲ್ವಾ, 12ನೇ ದಿನ ಇವ್ರು ಏನ್ ಮಾಡ್ತಾರೆ, ದ್ರೋಣಾಚಾರ್ಯರು ಒಂದು ಚಕ್ರವ್ಯೂಹವನ್ನ ರಚಿಸಿರ್ತಾರೆ. ಅರ್ಥ ಆಯ್ತಾ? ಇದು ಚಿಕ್ಕ ವಿಷಯನೇ ಕಂದ. ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಅವರಂದ್ಮೇಲೆ ಅವರು ಅಷ್ಟು ಚಕ್ರವ್ಯೂಹವನ್ನ ರಚಿಸಿದ್ದಾರೆ, ಅದು ತುಂಬಾ ಈಸಿ ಆಗಿರಲ್ಲ, ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಅಂತ ಹೇಳಿ ಧರ್ಮರಾಯ ಅಭಿಮನ್ಯುಗೆ ಹೇಳ್ತಾ ಇರ್ತಾರೆ. ಇನ್ನು ಅಭಿಮನ್ಯು, ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಧರ್ಮರಾಯ ದೊಡ್ಡಪ್ಪ ಆಗ್ಬೇಕು, ಭೀಮಸೇನ ಚಿಕ್ಕಪ್ಪ. ಈಗ ಅಭಿಮನ್ಯು ಹೇಳ್ತಿದ್ದಾನೆ ಯಾರಿಗೆ? ಧರ್ಮರಾಯನಿಗೆ. ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ, ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಓಕೆ, ನನಗೆ ಬ್ಲೆಸ್ ಮಾಡಿ ನೀವು, ನಾನು ಹೋಗಿ ಅದನ್ನ ಆ ಕಲೆನ ನಾನು ಚಕ್ರವ್ಯೂಹವನ್ನ ಭೇದಿಸ್ಬಿಟ್ಟು ಬರ್ತೀನಿ. ಒಳಗಡೆ ಎಂಟ್ರಿ ಆದ್ರೆ ಹೊರಗಡೆ ಬರೋದು ಗೊತ್ತಾಗಲ್ಲ, ಅದು ಚಕ್ರವ್ಯೂಹ. ಅದನ್ನ ರಚಿಸಿದವರು ದ್ರೋಣಾಚಾರ್ಯ. ಓಕೆನಾ? ಧರ್ಮರಾಯ ಹೇಳ್ತಾರೆ, ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಯಾರಿಗೆ? ಅಭಿಮನ್ಯುಗೆ ಮನಸ್ಸಲ್ಲೇ. ಬೇಷ್ ಕುಮಾರ, ನೀನು ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ನೋಡಿ, ಅವ್ರು ಹೇಳ್ತಾರೆ, ನಿನ್ನನ್ನು ಪಡ್ಕೊಂಡವರು ನಾವು ಪುಣ್ಯವಂತರು, ನೀನು ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಧರ್ಮರಾಯ ಅಭಿಮನ್ಯುಗೆ ಹೇಳ್ತಾರೆ. ಆದ್ರೆ ಅಂತ ಕ್ವಶನ್ ಮಾರ್ಕ್. ಅಭಿಮನ್ಯು, ಆದ್ರೆ ಏನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ಮಕ್ಕಳ ಶಂಕೆ ಅಂದ್ರೆ ನಾನು ಹೇಳಿದೆ, ಶಂಕೆ ಅಂದ್ರೆ ಸಂದೇಹ ಪಡೋದು, ಡೌಟ್ ಪಡೋದು ಅಂತ ಮಕ್ಕಳೇ. ಓಕೆನಾ? ನನ್ನ ಮೇಲೆ ಸಂದೇಹವೇ, ನನ್ನ ಮೇಲೆ ಡೌಟಾ ನಿಮಗೆ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ಮಕ್ಕಳೇ, ಕ್ಷತ್ರಿಯ ವಂಶ. ಈ ಪಾಂಡವರು ಯಾರು? ಕ್ಷತ್ರಿಯರು, ಕ್ಷತ್ರಿಯ ವಂಶದವರು. ಕ್ಯಾಸ್ಟ್ ಅಂತ ಹೇಳಿದ್ವಲ್ಲ ಮಕ್ಕಳೇ, ಅದು ಕ್ಷತ್ರಿಯ ವಂಶದವರು. ಆ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ನೋಡಿ, ಅರ್ಜುನನ ಮಗ ಯಾರು? ಅಭಿಮನ್ಯು. ಇವರು ಯಾವ ಕ್ಯಾಸ್ಟ್ಗೆ ಸೇರಿದವರು? ಕ್ಷತ್ರಿಯ ವಂಶಕ್ಕೆ ಸೇರಿದವರು. ಅಂದ್ರೆ ಕ್ಯಾಸ್ಟ್ ಒಂದು ಕ್ಷತ್ರಿಯ ವಂಶ ಅವ್ರದ್ದು, ಹಾಗಂತ ಹೇಳ್ತಾರೆ. ಆಗ ಧರ್ಮರಾಯ, ಹೌದು ಮಗು, ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಹೌದು ಅಭಿಮನ್ಯು, ನೀನು ಇಷ್ಟು ಹೇಳಿದ್ದು ಕರೆಕ್ಟೇ, ಅದರಲ್ಲಿ ಏನು ಡೌಟೇ ಇಲ್ಲ. ಆದ್ರೆ ಈ ಘನಘೋರ ಯುದ್ಧವು ನಿನ್ನಂತ ಬಾಲಕನಿಗೆ ಸಲ್ಲದು ಕುಮಾರ. ಅದೆಲ್ಲ ಹೇಳಿದ್ ಕರೆಕ್ಟೇ, ಆದ್ರೆ ಈ ಘನಘೋರ ಯುದ್ಧ ನಡೀತಿದೆಯಲ್ಲ 12ನೇ ದಿನ, ಅದು ನಿನಗೆ ಸಲ್ಲದು ಕುಮಾರ. ಮಗು, ನಿನಗೆ ಅದನ್ನ ನೀನು ಹೋರಾಟ ಮಾಡಕ್ ಆಗಲ್ಲ, ಯುದ್ಧ ಮಾಡಕ್ಕೆ, ಫೈಟ್ ಮಾಡಕ್ಕೆ ನೀನು ಚಿಕ್ಕ ಹುಡುಗ ಅಂತ ಹೇಳಿ ಧರ್ಮರಾಯ ಅಭಿಮನ್ಯು ಹತ್ರ ಹೇಳ್ತಿದ್ದಾರೆ. ನಂತರ ಅಭಿಮನ್ಯು, ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀ ಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಅರಸಿ ಕಳಿಸಿ ದೊಡ್ಡಪ್ಪ. ಇಲ್ಲಿ ಅಭಿಮನ್ಯುವಿನ ತಾಯಿ ಬರ್ತಾರೆ, ಮುಂದೆ ಹೇಳ್ತೀನಿ. ಅವ್ರ ಹೆಸರು ಬಂದು ಸುಭದ್ರೆ ಅಂತ. ಆ ತಾಯಿಯ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಶ್ರೀ ಕೃಷ್ಣ ಪರಮಾತ್ಮ ಅವ್ರಿಗೆ ಹೇಳಿರ್ತಾರೆ, ಮುಂದೆ ಈ ತರ ಯುದ್ಧ ಆಗ್ಬೋದು, ಚಕ್ರವ್ಯೂಹ ಅದನ್ನ ಭೇದಿಸುವ ಕಲೆಯನ್ನ ತಿಳ್ಕೋಬೇಕು ಅಂತ. ಆ ಸ್ಟೋರಿ ಮುಖಾಂತರ ಹೊಟ್ಟೆಯಲ್ಲಿ ಇರುವಂತ ಮಗುವಿಗೆ ಇವ್ರು ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಓಕೆನಾ? ಯಾಕಂದ್ರೆ ಪ್ರೆಗ್ನೆಂಟ್ ಆದ ಲೇಡಿಗೆ ಪುರಾಣ ಕಥೆಗಳನ್ನ ಹೇಳುವಂತ ಪದ್ಧತಿ. ಓಕೆನಾ? ಆ ಟೈಮಲ್ಲಿ ಚಕ್ರವ್ಯೂಹದ ಬಗ್ಗೆ ಶ್ರೀ ಕೃಷ್ಣ ಪರಮಾತ್ಮ ಅಭಿಮನ್ಯು ಹೊಟ್ಟೆಲಿರುವಾಗ, ತನ್ನ ತಾಯಿಯ ಹೊಟ್ಟೆಲಿರುವಾಗಲೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಂತ ಅಭಿಮನ್ಯು ಧರ್ಮರಾಯನಿಗೆ ಅಂದ್ರೆ ದೊಡ್ಡಪ್ಪನಿಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಭೀಮಸೇನ, ಭಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ
ಯಾವುದೇ ಅನುಮಾನವಿಲ್ಲ. ಅವ್ರ ಚಿಕ್ಕಪ್ಪ ಮಾತಾಡ್ತಾರೆ, ಯಾರು ಭೀಮಸೇನ ಮಾತಾಡ್ತಾರೆ. ತುಂಬ ಖುಷಿ ಆಯಿತು ಕುಮಾರ, ಅಂದರೆ ಅಭಿಮನ್ಯು, ನಿನ್ನ ಪರಾಕ್ರಮದ ಮಾತುಗಳು, ನಿನ್ನ ಸ್ಟ್ರಾಂಗ್ ಮಾತುಗಳು ಏನಿದೆ ಅದು ಕೇಳ್ತಿದ್ರೆ ನನಗೆ ಡೌಟೇ ಇಲ್ಲ. ನೀನು ಆ ಚಕ್ರವ್ಯೂಹ ಯುದ್ಧದಲ್ಲಿ ಒಳಗಡೆ ಹೋಗಿ ನೀನು ಅದನ್ನ ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬಿಟ್ಟು ನೀವು ಹೊರಗಡೆ ಬರ್ತೀಯ, ಇದ್ರಲ್ಲಿ ನನಗೆ ಡೌಟೇ ಇಲ್ಲ, ನೀನು ಜಯಶಾಲಿ ಆಗ್ತೀಯಾ, ವಿನ್ ಆಗ್ತೀಯ ಅಂತ ಹೇಳಿ ಭೀಮಸೇನ ಅಭಿಮನ್ಯುಗೆ ಹೇಳ್ತಾರೆ. ನೆಕ್ಸ್ಟ್ ಧರ್ಮರಾಯ ಅಂದ್ರೆ ದೊಡ್ಡಪ್ಪ ಮಾತಾಡ್ತಾರೆ, ಇದೇನು ಭೀಮಸೇನ ಕ್ವಶನ್ ಮಾರ್ಕ್, ಇದೇನು ಭೀಮಸೇನ ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನೂ ಮಗು, ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸುವುದು. ಅವ್ರು ಹೇಳ್ತಾ ಇದ್ದಾರೆ, ಧರ್ಮರಾಯ ದೊಡ್ಡಪ್ಪ ಥಿಂಕ್ ಮಾಡಿ ಹೇಳ್ತಾ ಇದ್ದಾರೆ, ಏನು ಭೀಮಸೇನ ಹೇಳ್ತಾ ಇದೆಯಾ? ನಾವು ಅಭಿಮನ್ಯುನ ಕಳಿಸಕ್ಕಾಗತ್ತಾ? ಅಷ್ಟು ದೊಡ್ಡ ರಣರಂಗದಲ್ಲಿ ನನ್ನ ಅಭಿಮನ್ಯುನ ಕಳಿಸಕ್ಕಾಗತ್ತಾ? ನನಗೆ ಇದನ್ನ ಸರಿ ಕಾಣಿಸದು, ನನಗೆ ಇದ್ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿ ಧರ್ಮರಾಯ ಭೀಮಸೇನನ ಹತ್ರ ಹೇಳ್ತಾರೆ. ಮಕ್ಕಳೇ, ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ ನೋಡಿ ಮತ್ತೊಮ್ಮೆ ಹೇಳ್ತೀನಿ. ಭೇದಿಸು ಅಂದ್ರೆ ಒಡೆ ಅಥವಾ ಮುರಿ, ಶಂಕೆ ಅಂದ್ರೆ ಸಂದೇಹ, ದಿಗ್ಭ್ರಾಂತ ಅಂದ್ರೆ ಗಾಬರಿಗೊಳ್ಳೋದು, ಘನಘೋರ ಅಂದ್ರೆ ಉಗ್ರವಾದ, ಸೂರ್ಯ ಅಂದ್ರೆ ನೇಸರ ಅಥವಾ ರವಿ ಅಂತ ಕೂಡ ಕರಿತೀವಿ. ಇನ್ನು ಖಿನ್ನ ಅಂದ್ರೆ ನೊಂದಂತಹ ಅಥವಾ ತುಂಬಾ ದುಃಖ ಆಗಿರುವಂಥದ್ದು. ಮಕ್ಕಳೇ, ಇಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ನಡೆಯುತ್ತೆ. 12 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಇದು ಮಹಾಭಾರತದಲ್ಲಿ. ಇವರು ಪಾಂಡವರೆಲ್ಲ ಯಾವ ಕ್ಯಾಸ್ಟ್ಗೆ ಸೇರಿದವರು? ಕ್ಷತ್ರಿಯ ವಂಶಕ್ಕೆ ಸೇರಿದವರು. ಈ 12ನೇ ದಿನ ಯುದ್ಧ ನಡೆಯುತ್ತಲ್ಲ, 12 ದಿನ ಯುದ್ಧಗಳು ನಡೆಯುತ್ತೆ. 12ನೇ ದಿನ ದ್ರೋಣಾಚಾರ್ಯರು ಕೌರವರಿಗೂ ಮತ್ತು ಪಾಂಡವರಿಗೂ ಬಿಲ್ವಿದ್ಯೆ ಹೇಳ್ಕೊಟ್ಟಂತಹ ಟೀಚರ್. ಇವ್ರು ಏನ್ ಮಾಡ್ತಾರೆ, ಗುರುಗಳು ಚಕ್ರವ್ಯೂಹವನ್ನು 12ನೇ ದಿನ ಚಕ್ರವ್ಯೂಹವನ್ನ ರಚಿಸಿರ್ತಾರೆ. ಅದನ್ನ ಬೇಯಿಸೋದು ಕಲೆ ಯಾರಿಗೆ ಗೊತ್ತಿರುತ್ತೆ ಅಂದ್ರೆ ಬಲರಾಮ, ಶ್ರೀಕೃಷ್ಣ ಬಲರಾಮ, ಅರ್ಜುನ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಅವ್ರು 3 ಜನ ಇಲ್ಲದೆ ಇರಬೇಕಾದ್ರೆ 12ನೇ ದಿನ ಯುದ್ಧ ನಡೀಬೇಕಾಗಿರೋ ಸಂದೇಶ ಬರುತ್ತೆ. ಆ ಟೈಮಲ್ಲಿ ಧರ್ಮರಾಯ ಭೀಮಸೇನ, ಓಕೆನಾ, ಭೀಮಸೇನ ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಧರ್ಮರಾಯ ಭೀಮಸೇನ ತುಂಬಾ ಥಿಂಕ್ ಮಾಡ್ತಾ ಕೂತಿರ್ತಾರೆ. ಆಗ ಅಭಿಮನ್ಯು ಬಂದು ಹೇಳ್ತಾನೆ, ನನ್ನ ಮೈಯಲ್ಲಿ ಅರಿತಾ ಇರೋದು ಕ್ಷತ್ರಿಯ ಧರ್ಮ, ನಾನು ಹೋಗಿ ಆ ಚಕ್ರವ್ಯೂಹವನ್ನ ಭೇದಿಸಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ಧರ್ಮರಾಯ ಮತ್ತು ಭೀಮಸೇನ ಅವರು ಸ್ವಲ್ಪ ಥಿಂಕ್ ಮಾಡಿ ಹೇಳ್ತಾರೆ. ಭೀಮಸೇನ ಹೇಳ್ತಾನೆ, ನೀನು ಡೌಟೇ ಇಲ್ಲ, ನೀನು ಚಕ್ರವ್ಯೂಹವನ್ನ ಭೇದಿಸ್ಬಿಟ್ಟು ಬರ್ತೀಯ ಅಂತ ನನಗೆ ಧೈರ್ಯ ಇದೆ ಅಂತ. ಆಗ ಧರ್ಮರಾಯ ಹೇಳ್ತಾರೆ, ಇಲ್ಲ, ಇವನು ಚಿಕ್ಕ ಹುಡುಗ, ಇವನು ಹೋಗಿ ಆ ರಂಗದಲ್ಲಿ ಹೋಗಿ ಆ ಚಕ್ರವ್ಯೂಹವನ್ನ ಭೇದಿಸಿ ಬರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿ ಧರ್ಮರಾಯ ಭೀಮಸೇನನ ಹತ್ರ ಹೇಳ್ತಾರೆ. ಇಷ್ಟುವರೆಗೂ ಕತೆ ಇದೆ. ಅವನಿಗೆ ಭೀಮಸೇನನ್ಗೆ ಯಾರಿಗೆ ಅಭಿಮನ್ಯುವಿಗೆ ಏನಂದ್ರೆ, ನಾನು ಹೋಗ್ಬಿಟ್ಟು ಅವ್ರನ್ನೆಲ್ಲ ಕೌರವರನ್ನ ಸೋಲಿಸಿ ನಾನು ಬರ್ತೀನಿ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಹೇಳಿ ಇವ್ರ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಷ್ಟು ನೀವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ರಿ ಮಕ್ಕಳೇ, ಓಕೆನಾ? ಎಲ್ಲಿ ಯುದ್ಧ ನಡೆಯುತ್ತೆ? ಕುರುಕ್ಷೇತ್ರ ಎಂಬಲ್ಲಿ ಘನಘೋರ ಸಂಗ್ರಾಮ 12 ದಿನಗಳ ಕಾಲ ಈ ಯುದ್ಧ ನಡೆಯುತ್ತೆ. ಚಕ್ರವ್ಯೂಹವನ್ನು ರಚಿಸಿರುವಂತಹ ಗುರುಗಳು ದ್ರೋಣಾಚಾರ್ಯರು, ಓಕೆನಾ? ಇದರಲ್ಲಿ ಬಲರಾಮ, ಅರ್ಜುನ, ಶ್ರೀಕೃಷ್ಣ 3 ಜನಕ್ಕೆ ಬಿಟ್ರೆ ಆ ಚಕ್ರವ್ಯೂಹವನ್ನು ಭೇದಿಸುವ ಕಲೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಅಲ್ಲಿಗೆ ಧರ್ಮರಾಯ, ಭೀಮಸೇನ, ಅಭಿಮನ್ಯು 3 ಜನ ಇರ್ತಾರೆ ಆ ಯುದ್ಧ ನಡೀಬೇಕಾದ್ರೆ. ಅವಾಗ ಅಭಿಮನ್ಯು ಹೇಳ್ತಾನೆ, ನಾನು ಹೋಗ್ತೀನಿ ಅಂತ. ದೊಡ್ಡಪ್ಪ ಚಿಕ್ಕಪ್ಪ ಏನ್ ಹೇಳ್ತಾರೆ, ಬೇಡ ಮಗು, ನೀನ್ ಹೋಗೋದು ಸರಿಯಲ್ಲ ಅಂತ. ಆದ್ರೂ ಭೀಮಸೇನ ಅವನ ಮಾತುಗಳನ್ನ ಕೇಳಿ ಏನ್ ಹೇಳ್ತಾನೆ, ನೀನ್ ಗೆದ್ದು ಬರ್ತೀಯ, ನನಗೆ ಕಾನ್ಫಿಡೆನ್ಸ್ ಇದೆ ಅಂತ. ಆಗ ಧರ್ಮರಾಯ ಹೇಳ್ತಾರೆ, ನೀನು ಹೋಗೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಭೀಮಸೇನ, ನೀನ್ ಏನ್ ಹೇಳ್ತಾ ಇದ್ದೀನಿ ಅಂತ ಭೀಮಸೇನನ ಹತ್ರ ಹೇಳ್ತಾರೆ. ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ ವೀರ ಅಭಿಮನ್ಯು ಬಗ್ಗೆ ದೃಶ್ಯ 1ರಲ್ಲಿ ಇಷ್ಟು ಕಥೆಗಳನ್ನ ಆಯ್ತು ಮಕ್ಕಳೇ. ಇಷ್ಟು ಕತೆ ಬಗ್ಗೆ ನೀವು ತಿಳ್ಕೊಂಡ್ರಲ್ವಾ? ಇನ್ನು ಉಳಿದಂತಹ ಕಥೆಯನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಇಷ್ಟನ್ನ ಇವತ್ತೇ ಕೂತ್ಕೊಂಡು ಓದಿ, ಟೆಕ್ಸ್ಟ್ ಬುಕ್ಕು ಪದಗಳ ಅರ್ಥ ಸಹ ಓದಿ ಮಕ್ಕಳೇ. ಇದರಲ್ಲಿ ಏನಾದರೂ ಡೌಟ್ಸ್ ಬಂತು ಅಂದರೆ ಇಂಟರಾಕ್ಟಿವ್ ಸೆಷನಲ್ಲಿ ತಿಳ್ಕೊಳ್ಳೋಣ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.